ಏನೇ ಬಾರೆ ಬಾ ಬಾರೇ ಬಾ ಈಗ ಬಂದ್ಯಾ ಒಂದು ಸುಂದರವಾಗಿರುವಂತ ದೆವ್ವ ಪಕ್ಕದಲ್ಲಿ ಕೂತ್ಕೊಂಡು ಮಿಡ್ ನೈಟ್ ಅಲ್ಲಿ ಲಾಕ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ? ಕೂರ್ಸ್ಕೊತೀವಿ. ನಿಮ್ಮ ಅಂತರಂಗ ಶುದ್ಧಿ ಮಾಡ್ಕೊಂಡು ಹೇಳಿ ನಿಮ್ ಕ್ರಶ್ ಯಾರು ಅಂತ. ಬಾಳ್ ದೂರಿಂದ ಬಂದಿದ್ದೀನಪ್ಪ ಅವಂತ ಕೊಡ್ತಾವ ಸುಮ್ಮನೆ ನಿಂತ ಎಲ್ಲ ಬೋಸ್ಕೊಳ್ಳೆ. We don't make movies to make money. We make money to do more movies. ನಮ್ಮ ಸಿನಿಮಾ ನವೆಂಬರ್ 29ನೇ ತಾರೀಕು ನಿಮ್ಮ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ಸೊ ತುಂಬಾ ಜನ ಒಳ್ಳೊಳ್ಳೆ ಒಂದು ಆಸೆಗಳನ್ನ ಕನಸುಗಳನ್ನ ಹೊತ್ತು ಬಂದಿರ್ತಾರೆ ಸರ್, ಕಲಾವಿದರನ್ನೇ ಆಗಿರ್ಲಿ ಅಥವಾ ಟೆಕ್ನಿಷಿಯನ್ಸ್ನೇ ಆಗಿರ್ಲಿ. ಸೊ ನಿಮಗೆ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಯಾವ್ಯಾವ ರೀತಿಯಾದಂತ ಮೂವೀಸ್ ಗಳನ್ನ ಮಾಡ್ಬೇಕು ಅಂತ ಹೇಳಿ ಆಸೆಗಳಿದೆ? ಯಾವ್ಯಾವ ಜಾನರ್ ಅನ್ನ ಟಚ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ ನಿಮಗೆ? ಸರ್ ನನಗೆ ಎಲ್ಲ ತರನು ಜಾನರ್ ಸಿನಿಮಾ ಮಾಡಬೇಕು ಅಂತ ಇಷ್ಟ ಸರ್. ಒಬ್ಬ ಟೆಕ್ನಿಷಿಯನ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಯಾರಿಗ ಆಸೆ ಇರಲ್ಲ, ಯಾಕಂದ್ರೆ ಒಂದೇ ಜಾನರ್ಗೆ ಸ್ಟಿಕ್ಕನ್ ಆಗಬಾರ್ದು, ಎಲ್ಲಾ ತರನು ಟ್ರೈ ಮಾಡಬೇಕು. ಯಾಕಂದ್ರೆ ನಾನು ಇಲ್ಲಿವರೆಗೂ ಇಷ್ಟು ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ನಾವೇನ್ ಮಾಡಿದ್ವಿ, ನಾನು ಕೆಲವು ಆ ಥರ ಎಲ್ಲಾ ತರನು ಜಾನರ್ಗಳದ್ದು ಕೆಲವು ಕತೆಗಳೆಲ್ಲ ಮಾಡಿ ಇಟ್ಕೊಂಡಿರ್ತೀವಿ. ಅಷ್ಟು ಕತೆಗಳಲ್ಲಿ ನಾನು ಡೆಬ್ಯೂ ಡೈರೆಕ್ಟರ್ ಆಗಿ ನಾನು ಫಸ್ಟ್ ಸಿನಿಮಾ ಮಾಡಬೇಕು ಅಂದಾಗ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಬೇಕು, ನಮ್ಮ ಟ್ಯಾಲೆಂಟ್ ನಾವು ತೋರಿಸ್ಕೊಬೇಕು, ನಮ್ಮ ಕೆಲಸ ತೋರಿಸ್ಕೊಬೇಕು, ನಮ್ಮನ್ನು ನಾವು ಫಸ್ಟ್ ಪ್ರೂವ್ ಮಾಡ್ಕೋಬೇಕು ಅಂದಾಗ ಫಸ್ಟ್ ನಾವು ಚೂಸ್ ಮಾಡ್ಕೊಂಡಿದ್ದು ಇದೇ ಸ್ಕ್ರಿಪ್ಟ್ ಸರ್. ಯಾಕಂದ್ರೆ ಅದು ಒಂದು ಆಕ್ಷನ್ ಸಬ್ಜೆಕ್ಟ್ ಆಗಿರ್ಬೋದು, ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಬೇರೆ ತರ ಎಲ್ಲ ಜಾನರ್ಗಳ ಸಿನಿಮಾ ಕತೆಗಳಿದಾವೆ. ಬಟ್ ಅದೆಲ್ಲದಕ್ಕಿಂತ ಮೀರಿ ಒಂದು ಕಾಂಟೆಂಟ್ ಅಂತ ಬಂದಾಗ ಒಂದೇನೋ ಒಂದು ಡಿಫ್ರೆಂಟ್ ಆಗಿ ನಾವು ಒಂದು ಸಬ್ಜೆಕ್ಟ್ನ ಈಗಿನ ಜನರೇಷನ್ ಈಗಿನ ಕಾಂಪಿಟೇಷನ್ ಅಲ್ಲಿ ಕಾಂಟೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅದನ್ನ ನಾವು ಪ್ರೂವ್ ಮಾಡ್ಕೊಬೇಕು. ಜನಗಳಿಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಮೊಬೈಲ್ ಇಟ್ಕೊಂಡ್ರೆ ಸಾವಿರಾರು ಸಿನಿಮಾಗಳು ಕಂಟೆಂಟ್ ಎಲ್ಲ ಸಿಗ್ತಾ ಇರುತ್ತೆ ಮೊಬೈಲ್ ಅಲ್ಲಿ. ಬಟ್ ಅದ್ರ ಮಧ್ಯದಲ್ಲಿ ನಾವೊಂದು ಜನಗಳಿಗೆ ನಾವೇನೋ ನಮ್ಮ ಸಿನಿಮಾ ಒಂದು ಡಿಫ್ರೆಂಟ್ ಅಂತ ತೋರಿಸ್ಬೇಕು ಅಂತಂದಾಗ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಕಂಟೆಂಟ್, ಸ್ಟೋರಿ ಅದೆಲ್ಲ ನಮ್ಮ ಈ ಸಿನಿಮಾದಲ್ಲಿ ಇರೋದ್ರಿಂದ ಫಸ್ಟ್ ಇದನ್ನ ಚೂಸ್ ಮಾಡ್ಕೊಂಡ್ವಿ. ಅಪ್ಕಮಿಂಗ್ ಏನೇನ್ ಮಾಡ್ಬೇಕು, ಒಂದು ಆಕ್ಷನ್ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಅದು ಎಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಲೈನ್ಸ್ ಎಲ್ಲ ಆ ತರ ಇದೆ ಸರ್. ನಾನು ರೆಡಿ ಸರ್ ಆಕ್ಷನ್ ಸೀಕ್ವೆನ್ಸ್, ಜಿಮ್ನಾಸ್ಟಿಕ್ಸ್ ಎಲ್ಲ ಕಲಿಬೇಕು ಇವಾಗಲಿಂದನೇ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಗೆ ಒಂದು ಉದಾಹರಣೆ ಕೊಡಿ. ಏನ್ ಕೊಡ್ಬೋದು ನೀವು? ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಮೂವಿಗೆ ರಿಲೇಟೆಡ್ ಆಗಿರುವಂತದ್ದು. ಅದೇ ಪ್ರಮೋಷನ್ ಓಡಾಡ್ತಾ ಇದ್ದೀನಲ್ಲ, ಅದು ಬಿಟ್ಟು ಅದೇನೆ ಪ್ರಮೋಷನ್ ಓಡಾಡ್ತಿರೋದೆ. ಅವ್ರನ್ನ ಹೆಂಗ್ ಚೆಲ್ಲದಾಗ್ತದೆ? ಪ್ರೊಡ್ಯೂಸರು ಕಮ್ ಹೀರೋಯಿನ್. ಹಾ, ಸೊ ಈ ಕಡೆ ಕರೆಕ್ಟ್ ಸರ್, ನೀವು ಹೇಳಿದ್ರೆ ನಾವೇ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಏನ್ ಗೊತ್ತಾ, ಇಲ್ಲಿ ಪ್ರೊಡ್ಯೂಸರು ಕಮ್ ಹೀರೋಯಿನ್ ಅಲ್ವಾ, ಅವರೇ ದುಡ್ಡು ಹಾಕ್ತಾರೆ, ಅವರೇ ತಗೊಂತಾರೆ. ಅವ್ರ ಪೇಮೆಂಟ್ ಉಳಿತು. ಸಂಭಾವನೆ ಎಷ್ಟು ಕೊಟ್ಟಿದ್ದಾರೆ ಮೇಡಮ್ ಪ್ರೊಡ್ಯೂಸರ್ ನಿಮಗೆ ಈ ಒಂದು ಮೂವಿಗೆ? ಸಿನಿಮಾ ಮಾಡಿಸಿದ ದೊಡ್ಡ ಮಾತು ಸರ್. ಅವ್ರ ತಾಯಿಯವ್ರು ತುಂಬಾ ಗ್ರೇಟ್ ಸರ್. ಯಾಕಂದ್ರೆ ಮಕ್ಳ ಮೇಲೆ ಈಗ ಯಾವ್ದೋ ಒಂದು ಸಿನಿಮಾ ಮಾಡ್ತೀವಿ ಅಂದಾಗ ಎಲ್ಲ ನಮ್ಗಳೇ ಗಂಡ ಹುಡುಗರಿಗೆ ಬಿಡಲ್ಲ ಮನೇಲಿ. ಅಯ್ಯೋ ಅಲ್ಲೋಗಿ ಏನ್ ಹಾಳು ಮಾಡ್ಕೊಂತೀಯೋ, ಇನ್ನೆಷ್ಟು ಖರ್ಚು ಮಾಡ್ಕೊಂತೀಯೋ ಅಂತ. ಒಂದು ಹೆಣ್ಮಗು ಆಗಿ ನಿಜವಲ್ಲೂ ಅವ್ರು ಫಸ್ಟ್ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿ ಅವರೇ ಹೀರೋಯಿನ್ ಆಗಿ, ಅಂದ್ರೆ ಮೇನ್ ಕಥಾನಾಯಕಿಯಾಗಿ ನಿಂತ್ಕೋಬೇಕಂದ್ರೆ ಮನೆಯವ್ರು ಅಷ್ಟು ನಂಬಿಕೆ ಇಟ್ಟು ಒಂದು ದೊಡ್ಡ ಮಟ್ಟದ ಬಜೆಟ್ ಆಗಿದೆ ಸರ್ ಸಿನಿಮಾ. ನಾರ್ಮಲ್ ಖರ್ಚು ಏನಾಗಿಲ್ಲ, ದೊಡ್ಡ ಮಟ್ಟದಲ್ಲೇ ಖರ್ಚು ಮಾಡಿದ್ದಾರೆ. ಆಮೇಲೆ ಪ್ರತಿದಿನ ಅವ್ರದ್ದು ಟೆನ್ಷನ್ ನೋಡ್ತಿದ್ದೆ ನಾನು. ಸಿನಿಮಾ ಅಂದ್ರೆ ಶೂಟಿಂಗ್ ಮುಗಿದ್ಮೇಲೆ ಸರ್ ಮೇಡಮ್ ಕುತ್ಕೊಂಡು ಫೈಟಿಂಗು ಏನಕ್ಕೆ ಇವ್ರಿಬ್ರು ಡೈಲಿ ಕಿತ್ತಾಡ್ತಾರೆ ಅಂತಾನೆ ಯೋಚನೆ ಮಾಡ್ತಿದ್ವಿ. ಒಟ್ಟಾರೆ ಒಂದು ಸಿನಿಮಾಗೋಸ್ಕರ ಅಷ್ಟು ಕಷ್ಟಪಟ್ಟಿದ್ದಾರೆ ಸರ್. ಒಂದಷ್ಟು ದುಡ್ಡನ್ನ ತಂದು ಈ 3 ದಿವಸ ಆಗ್ಬೇಕಾಗಿರೋ ಶೂಟು 8 ದಿವಸ 10 ದಿವಸ ಎಲ್ಲ ಆಗಿದೆ. ಹೇಳಿದ್ನಲ್ಲ, ಒಂದು ಸೀನ್ ತುಂಬಾ ಚೆನ್ನಾಗಿ ಬರ್ಬೇಕು ಅಂದ್ರೆ ಬಿಡ್ತಾ ಇರ್ಲಿಲ್ಲ ಅವರು ಅಂತ. ಆ ಟೈಮಲ್ಲಿ ಪಾಪ ಅವರು ತಾಯಿ ಹತ್ರ ಮಾತಾಡಿ ತಿರ್ಗಿ ಅಲ್ಲಿಂದ ದುಡ್ಡು ತರಿಸಿ ಈ ಸಿನಿಮಾಗೆ ಅಷ್ಟು ತುಂಬಾ ಅವ್ರ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಸಿನಿಮಾಗೆ. ಸೊ ಚಿಕ್ಕ ವಯಸ್ಸಿಂದನೂ ಹಾಗೇನೇನಾ? ಏನ್ ಕೇಳಿದ್ರು ಕೊಡಿಸ್ತಾ ಇದ್ರು? ಇಲ್ಲ ಸರ್, ಇಲ್ವಾ? ಇಲ್ಲ ಅಂದ್ರೆ ನಮ್ಮ ಮನೇಲಿ ನಾನು ಒಬ್ಳೆ ಮಗಳು, ನನಗೆ ಅಣ್ಣ ತಮ್ಮರಿದ್ದಾರೆ. ಸೊ ಅಂದ್ರೆ ಚಿಕ್ಕ ಪುಟ್ಟದೆಲ್ಲ ಕೊಡಿಸಿದ್ರು. ಬಟ್ ಸಿನಿಮಾ ನಿರ್ಮಾಣ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಣ್ಣ ತಮ್ಮದಿರಿದ್ದಾಗ ನಿಮ್ಗೆ ಲೈನ್ ಹೊಡಿಯೋಕೆ ಯಾರು ಬರಲ್ಲ, ಭಯ ಆಗಿರುತ್ತೆ ಅವ್ರಿಗೆ. ಅದು ಕರೆಕ್ಟ್. ಯಾಕಂತಂದ್ರೆ ಯಾರೋ ಒಬ್ರು ಹೇಳಿದ ಮಾತು ನೆನಪಿದೆ ಸರ್, ಭದ್ರಕೋಟೆ ತುಂಬಾ ಭದ್ರವಾಗಿದೆ ಅಂತ ಹೇಳಿದ್ರು ಯಾರೋ ಒಬ್ರು. ಸೊ ನಿಜ, ಅಷ್ಟು ಪ್ರೊಟೆಕ್ಟಿವ್ ಆಗಿ ಅಣ್ಣ ತಮ್ಮರು ಇರ್ತಾರೆ ಜೊತೆಗೆ ಎವ್ರಿ ಟೈಮು. ಈಗಲೂ ಇದ್ದಾರೆ ಹಂಗೆ ಪ್ರೊಟೆಕ್ಟಿವ್ ಆಗಿ. ಇಷ್ಟು ಸುಲಭವಾಗಿ ನಮ್ಮ ತಾಯಿ ನಿರ್ಮಾಣ ಮಾಡಕ್ ಒಪ್ಕೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಿಕಾಸ್
ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೋ ಒಂದ್ 2 ದಿನ ಊಟ ಬಿಟ್ಬಿಟ್ಟು 2 ದಿನ ನೀರ್ ಕುಡಿಯಲ್ಲ ನಾನು ಅದೆಲ್ಲ- ಉಪವಾಸ ಮಾಡ್ತೀನಿ ಅಂತ ಏನಾರು ಸರ್ ಅದೆಲ್ಲ ನಮ್ ತರ ಫ್ಯಾಮಿಲಿಗಳೆಲ್ಲ ಹೌದಲ್ಲ? ತಿಂದಿಲ್ಲ 2 ದಿವಸ ಉಣಿತು ಹೋಗಲಿ ಅಂತಾರೆ. ಇಲ್ಲ ಅಂದ್ರೆ ಚಿಕ್ಕ ಪುಟ್ಟ ಪಾಕೆಟ್ ಮನಿಗೋಸ್ಕರ ಆಗ್ತಿದ್ದು, ಅಥವಾ ಟ್ರಿಪ್ಪಿಗೆ ಹೋಗ್ಬೇಕಾದಲ್ಲಿ, ಆಮೇಲೆ ಡ್ರೆಸ್ ಏನಾದ್ರು ತಗೋಬೇಕಂತಲ್ಲ, ಆ ತರ ಎಲ್ಲ ಸಂದರ್ಭಗಳೆಲ್ಲ ಮಾಡಿದೀನಿ ಸರ್, ಇಲ್ಲ ಅಂತ ಇಲ್ಲ. ಓಕೆ. ಬಟ್ ಸಿನಿಮಾ ಅಂತಂದ್ರೆ ಇಷ್ಟು ದುಡ್ಡು ಬೇಕು, ಆಮೇಲೆ ಒಪ್ಕೊಳಕ್ ರೆಡಿ ಇರಬೇಕು. ಉತ್ತರ ಕರ್ನಾಟಕ ಜನ ನಾವು, ಅಲ್ಲಿ ಯಾರು ಅಷ್ಟು ಸುಲಭವಾಗಿ ಸಿನಿಮಾ ಮಾಡ್ಬೇಕು ಅಂತ ಬರಲ್ಲ. ಅದರಲ್ಲಿ ಒಂದು ಹೆಣ್ಮಗಳು ನಮ್ಮ ತಾಯಿ ಒಪ್ಕೊಂಡು ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲ ಅವ್ರ ಹತ್ರ ಇರೋ ಸೇವಿಂಗ್ಸ್ ಎಲ್ಲಾನು ಇದ್ರಲ್ಲಿ ಹಾಕಿದ್ದಾರೆ. ಸೊ ಅಷ್ಟು ಈಸಿಲಿ ಸಿಕ್ಕಿಲ್ಲ ಸರ್. ಇವರು ಖಡಕ್ ರೊಟ್ಟಿ ಅಂತ ಅನ್ಕೊಂಡಿದ್ದೆ, ಬಟ್ ಅದ್ರ ದೋಸೆ ತರ ಇದಾರೆ ಆಕ್ಚುಲಿ. ಇಲ್ಲ ಇಲ್ಲ ಅಂದ್ರೆ- ಕಡಕ್ ರೊಟ್ಟಿ ಏನು ನೋಡಿಲ್ಲ. ಹೌದಾ? ಅದನ್ನ ಹೇಳಿದ್ವು ರಾತ್ರಿ ಹೊತ್ತು ಹಂಗೆ ಅಷ್ಟೇ. ಯಾವ ರೇಂಜ್ ಗಲಾಟೆ ಕಿತ್ತಾಡ್ತಾರಲ್ಲ ಅಂತ ನಾವು ಸ್ಪೆಷಲ್ ಎಫರ್ಟ್ಸ್ ಕೊಡ್ತಾ ಇದ್ರು ಅವಾಗ ಮೂವಿನಲ್ಲಿ ಬೇಕು ಅಂತ ಹೇಳಿದ್ರು. ಸರಿ ನೋಡಿದ್ದೀನಿ ಬಿಡಿ ಮೇಡಮ್ ಅಷ್ಟೇ. ಆಕ್ಚುಲಿ ಉತ್ತರ ಕರ್ನಾಟಕ ಮಂದಿ ಸಿನಿಮಾ ಮಾಡಲ್ಲ ಅಂದ್ರು. ಸಿನಿಮಾ ಮಾಡಲ್ಲ ಸರ್, ಅವರು ಸಿನಿಮಾದವ್ರಿಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ, ಬೆಳೆಸ್ತಾರೆ. ಹೌದು, ನಾವು ನಿಜವಾಗ್ಲೂ ಹೇಳ್ತೀವಿ. ಕಲಾವಿದರುಗಳಿಗೆ ತುಂಬಾ ಜನಕ್ಕೆ ಊಟ ಹಾಕಿರೋದು ಉತ್ತರ ಕರ್ನಾಟಕ ಸರ್. ಎಕ್ಸಾಕ್ಟ್ಲಿ. ಇವಾಗ ನಾವು ಕಾಮಿಡಿ ಶೋಸ್ಗಳೆಲ್ಲ ಮುಗಿಸ್ಕೊಂಡ್ಮೇಲೆ ನಾವು 15 ದಿವಸ 20 ದಿವಸ ಜಾತ್ರೆಗಳಿಗೆಲ್ಲ ಹೋಗ್ಬಿಟ್ರೆ ಸರ್, ಅಯ್ಯೋ ಮನೆ ಮಕ್ಳುಗಳ ತರ ನೋಡ್ಕೊಂಡ್ಬಿಡ್ತಾರೆ. ನಮ್ಗೆ ನಿಜವಾಗ್ಲೂ ಶೋಗಳು ಮುಗಿದ್ಮೇಲೆ ಕೆಲವು ಸಿನಿಮಾಗಳೆಲ್ಲ ಬರ್ಲಿಲ್ಲಲ್ಲ, ನಮ್ಗೆ ಊಟ ಹಾಕಿದ್ದೆ ಉತ್ತರ ಕರ್ನಾಟಕ. ಹೌದು, ಅವ್ರು ಜಾಸ್ತಿ ಇಂಗ್ಲಿಷ್ ಮಾತಾಡ್ತಾರೆ ಸರ್, ಜಾಸ್ತಿ ಇಂಗ್ಲಿಷ್ ಮಾತಾಡ್ತಾರೆ. ಸಂಸ್ಕೃತ ಜಾಸ್ತಿ. ಅಲ್ಲ ಇಂಗ್ಲಿಷ್ ನೌನು ಪ್ರನೌನ್ ಎಲ್ಲ ಬರುತ್ತೆ, ಅದೆಲ್ಲ ಜಾಸ್ತಿ ನೋಡಿ ಬಂತೀರ ನೋಡಿ. ನೋನು ಪ್ರನು ಅದೇ. ನೌನು ಪ್ರನೌನ್ ಬಾಳ ಚಂದ ಮಾತಾಡಿಸ್ತಾರೆ. ಬಹಳ ಚಂದ. ನಾನು ಈಗ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ಕೊತೀನಿ. ಯಾವ್ದೋ ಒಂದು ಶೋಗೆ ಹೋಗಿದ್ವಿ ಸರ್, ಫುಲ್ ಕಾರ್ ಸುತ್ತ ಅಂದ್ರೆ ನೋಡಿ, ಒಬ್ಬ ಸಣ್ಣ ಕಲಾವಿದ ಸರ್, ನಾವೇನಂತ ಸ್ಟಾರ್ ನಟರುಗಳಲ್ಲ, ನಮ್ಮನ್ನ ನೋಡಕ್ಕೆ ಅಷ್ಟು ಜನ ತುಂಬ್ಕೊಂತಾರಲ್ಲಿ. ಅಂದ್ರೆ ಕಲೆಗೆ ಅಷ್ಟು ಬೆಲೆ ಕೊಡ್ತಾರೆ ಅವರು. ಕಾರ್ ಫುಲ್ಲು ಸುತ್ತಲೂ ಕುತ್ಕೊಂಡ್ಬಿಟ್ಟವ್ರೆ ಸರ್. ಒಬ್ಬ ಬಾನೆಟ್ ಮೇಲೆ ಹತ್ಬಿಟ್ಟು ಕುತ್ಕೊಂಡ್ಬಿಟ್ಟವ್ರೆ. ಬಾನೆಟ್ ಇಂದಾನೆ ಹಿಂಗ್ ಸೆಲ್ಫಿ ತೆಗಿತಾರೆ. ಕಾಣಲ್ಲ ಅಂತ ಪೊಲೀಸರು ಲಾಠಿಲಿ ಹೊಡಿತಾವ್ರೆ. ಬಾಳ್ ದೂರಿಂದ ಬಂದಿದ್ದೀನಿಯಪ್ಪ, ಅವನ ಜೊತೆ ಕೊಡ್ತಾವ, ಸುಮ್ನೆ ನಿಂತ ಎಲ್ಲ ಪೋಸ್ ಕೊಡ್ಲೆ ಅಂತ ಹಿಂಗೆ. ಅಂದ್ರೆ ಅವ್ರು ಮಾತಾಡೋದು ರೂಢೆ, ಬಟ್ ಅಂದ್ರೆ ಅವ್ರ ಪ್ರೀತಿ ಜಾಸ್ತಿ ಸರ್. ಎಕ್ಸಾಕ್ಟ್ಲಿ. ಅಂದ್ರೆ ಚೆನ್ನಾಗೂ ಪ್ರೀತಿ ಕೊಡ್ತಾರೆ. ಏನ್ ಮಾಡ್ತಾ ಉತ್ಸವ ಸೈಲೆಂಟ್ ಆಗಿ ಬೈದ್ ಬಿಡ್ತಾರಲ್ಲ ಹಂಗೆ. ಭಾಳ ಚೆನ್ನಾಗಿ ಮಾಡ್ತೇವೆ ಬಿಡ ಸುಲಭ, ನಿಂಗೆ ಒಳ್ಳೆ ಲೈಫ್ ಐತೆ ಅಂತಾರೆ. ಕರೆಕ್ಟ್. ಅಂಡ್ ಪಂಚಿ ಅವರಿಗೆ ಒಂದು ಆಕ್ಷನ್ ಸೀಕ್ವೆನ್ಸ್ ಆಗಿರ್ಲಿ ಅಥವಾ ಯಾವ್ದು ಇಷ್ಟ ಆಗುತ್ತೆ ಜಾಸ್ತಿ ಮಾಡೋದಕ್ಕೆ? ಅಂದ್ರೆ ಆಕ್ಷನ್ ಸೀಕ್ವೆನ್ಸ್ ಇಲ್ಲ ಅಂತ ಹೇಳಿದ್ರೆ ರೊಮ್ಯಾನ್ಸ್ ಆನ್ ಸ್ಕ್ರೀನ್? ಸದ್ಯಕ್ಕೆ ನನ್ನ ಈ ಒಂದು ವಯಸ್ಸಿನ ಬಗ್ಗೆ ಅಂದ್ರೆ ಲವ್ ರೊಮ್ಯಾಂಟಿಕ್ ಅಂತ ಹೋದ್ರೆ ಚೆನ್ನಾಗಿರುತ್ತೆ. ಲೈಟ್ ಆಗಿ ಒಂದು ಸ್ವಲ್ಪ ಆಕ್ಷನ್ ಇದ್ರೆ ಬೆಟರ್. ಸೊ ಸ್ಕ್ರೀನ್ ಸ್ಪೇಸ್ ಅಲ್ಲಿ ಎಷ್ಟು ಸಿಕ್ಕಿದೆ? ಫುಲ್ ಇದೆ. ಫುಲ್ಲಾ? ವೆರಿ ನೈಸ್. ಅಲ್ಲ ನಾನ್ ಕೇಳಿದ್ದು, ನೀವ್ ಹೇಳಿದ್ರಲ್ಲ ಲವ್ ಮತ್ತೆ ರೊಮ್ಯಾನ್ಸ್ ಇಷ್ಟ ಆಗುತ್ತೆ ಅಂತ, ನಾನ್ ಕೇಳಿದ್ದು ಅದು ಸಿನಿಮಾ ಸ್ಕ್ರೀನ್ ಸ್ಪೇಸ್ ಎಷ್ಟು ಸಿಕ್ಕಿದೆ ಅಂತ ಕೇಳಿದ್ರೆ ಫುಲ್ ಸಿಕ್ಕಿದೆ ಅಂತ ಹೇಳಿದ್ರು. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದರ್ ದೆನ್ ಅದೇ ಒಬ್ಬ ಬೀಯಿಂಗ್ ಎನ್ MBA ಸ್ಟೂಡೆಂಟ್, ಒಂದೇ ಒಂದು ಓನ್ ಬಿಸ್ನೆಸ್ ಮಾಡ್ತಾ ಫ್ರೆಂಡ್ ಜೊತೆ ಒಂದು ಈವೆಂಟ್ ವಾಪಸ್ ಬರ್ತಿರುವಾಗ ಒಬ್ರು ಕೋಇನ್ಸಿಡೆನ್ಸ್ಲಿ ಒಬ್ಬ ವ್ಯಕ್ತಿ ಘೋರ ರೂಪದಲ್ಲಿ ಸಿಕ್ಕಾಗ ಆ ಒಂದು ಮೂಮೆಂಟ್ ಅಲ್ಲಿ ಇವ್ರು ಯಾರು ಎಲ್ಲಿಂದ ಬಂದ್ರು ಅಂತ ಒಂದು ಜರ್ನಿ ಇದೆ. ಆ ಜರ್ನಿಯಲ್ಲಿ ಒಂದು ಲೈಟ್ ಆಗಿ ಲವ್, ರೊಮ್ಯಾಂಟಿಕ್, ಥ್ರಿಲ್ಲರ್ ಆ ಥರ ಒಂದು ಸ್ಪೇಸ್ ಈ ಸಿನಿಮಾದಲ್ಲಿ ನಂಗೆ ಸಿಕ್ಕಿದೆ. ಓಕೆ. ಎಲ್ರಿಗೂ ದೆವ್ವ ಕಂಡ್ರೆ ಇಷ್ಟನಾ? ಹಾರರ್ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ, ಯಾರಿಗೆ ಭಯ? ದೆವ್ವ ಎಲ್ಲರಿಗೂ ಇಷ್ಟ. ಅಲ್ಲ ಕೆಲವರಿಗೆ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಂದ್ರೆ ಅದು ಹೆಂಗಿದೆ ಅಂತ ನೋಡೋ ಒಂದು ಆಸೆ ಇರುತ್ತೆ ಎಲ್ಲರಿಗೂ. ಅಂದ್ರೆ ಕೆಲವು ಇಮ್ಯಾಜಿನೇಷನ್ ಇರುತ್ತೆ, ಕೆಲವು ಟೈಮಲ್ಲಿ ಏನೋ ಆಗುತ್ತೆ ಇನ್ಸಿಡೆಂಟ್ಗಳು. ಈಗ ಯಾರಿಗೂ ಇವಾಗ ರಾತ್ರಿ ಹೊತ್ತು ಮಲ್ಕೊಂಡಿರ್ಬೇಕಾದ್ರೆ ಎದೆ ಅಮ್ಮಿಕೊಂಡು ನನಗೆ ಕಣ್ಬಿಡೋದಕ್ಕೆ ಆಗ್ತಾ ಇಲ್ಲ, ಕೈಯೆಲ್ಲ ಅಲ್ಲಾಡ್ಸಕ್ ಆಗ್ತಿಲ್ಲ, ಆತರ ಎಲ್ಲ ಆಗಿಲ್ವ ಯಾವತ್ತು? ನಾನು ಸರ್ ಆಕ್ಚುಲಿ ಇದನ್ನ ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀವಿ ನಾವು. ಇದು ಎಲ್ಲರೂ ಹೇಳಿ ಹೆಂಗಾಗ್ಬಿಟ್ಟಿದೆ, ನಮ್ಗೆ ಆತರ ರಿಯಲ್ ಎಕ್ಸ್ಪೀರಿಯನ್ಸ್ ಆದ್ರೂ ಅದು ಹೇಳ್ಕೊಬೇಕು ಬೇಡ ಅನ್ನೋ ತರ ಡೌಟ್ ಅಲ್ಲಿ ಇದಾವೆ. ಅಂದ್ರೆ ನನ್ಗಾಗಿಲ್ಲ, ಈಗ ರಘು ಅವ್ರಿಗೆ ನಮ್ಮ ಪಂಚಿ ಅವ್ರಿಗೆ ಶೂಟಿಂಗ್ ಟೈಮ್ ಅಲ್ಲಿ ಕೆಲವು ಎಕ್ಸ್ಪೀರಿಯನ್ಸ್ ಆಗಿದೆ. ಶೂಟಿಂಗ್ ಟೈಮಲ್ಲಿ ಏನಾಗಿದೆ? ಶೂಟಿಂಗ್ ಸ್ಪಾಟ್ ಅಲ್ಲೇ ಶೂಟಿಂಗ್ ನಡಿಬೇಕಾರೆ. ಓಕೆ. ಏನ್ ಎಕ್ಸ್ಪೀರಿಯನ್ಸ್ ಆಗಿತ್ತು? ಬೇಲೂರು ಬಂಗ್ಲೋರಲ್ಲಿ ಶೂಟಿಂಗ್ ಮುಗ್ದಿತ್ತು ನಮ್ದೆಲ್ಲ ಸೀನ್ಸ್ಗಳು. ಇವರು ಬಂದ್ಬಿಟ್ಟು ಕರೆದ್ರು ಅವಾಗ ನಂಗೆ, ಪಂಚಿಯವರು ಬನ್ನಿ ಮಲ್ಗೋಣ ಅಂತ. ಬನ್ನಿ ಮಲ್ಗೋಣ ಅಂದ್ರೆ ಆತ ಇವ್ರದ್ದೇನು ಗೊತ್ತಾ ಸರ್, ಶೂಟಿಂಗ್ ಅಲ್ಲಿ ಎಲ್ಲಿ ಪ್ಯಾಕಪ್ ಆದ್ರೆ ಅಥವಾ ಫ್ರೀ ಇದ್ರೆ ಇವ್ರನ್ನ ಫ್ರೀ ಇದ್ರೆ ಬನ್ನಿ ಮಲ್ಕೊಳ್ಳೋಣ ಬನ್ನಿ ಎಲ್ಲೋದ್ರು ಭಯ. ನನ್ಗೆ ಒಂದು ಅಲ್ಲಿ ಪ್ರೊಡಕ್ಷನ್ ಅವರು ಲೈಟ್ ಯಾರನ್ನು ಬಿಡಲ್ಲ ಸರ್. ನಾನು ಅಂದ್ರೆ ನನ್ಗೆ ಒಬ್ನೇ ಮಲ್ಕೊಳಕ್ ಭಯ ಸರ್. ನನ್ ಪಕ್ಕದ ರೂಮಲ್ಲಿ ಆಗ್ಲಿ ಇಲ್ಲೋ ಆಗ್ಲಿ ಯಾರೋ ಒಬ್ರು ಕಾಣಿಸ್ತಿರ್ಬೇಕು. ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಬಂದಿರೋ ರೂಢಿ.
ಇಲ್ಲೂ ಹಂಗೆ ಸರ್, ಶೂಟಿಂಗ್ ಹೊರಗಡೆ ಹಾಲಲ್ಲೆಲ್ಲ ನಡೀತಾ ಇದೆ. ನಾನು ರೂಮಲ್ಲಿ ಡಬಲ್ ಕಾಟ್ ಇತ್ತು, ಒಂದು ಸಿಂಗಲ್ ಕಾಟಲ್ಲಿ ಮಲಗಿದ್ದೆ. ಹಿಂಗೆ ಹಿಂಗ್ ತಿರುಗಿದೆ ಸರ್, ಇಲ್ಲಿ ಕಾರ್ನರಲ್ಲಿ ಒಂದು ಹುಡುಗಿ ಕೈ ಇತ್ತು ಹಿಂಗೆ. ನಾನು ಹಿಂಗ್ ಮುಟ್ಟಿದೆ, ಮೆತ್ತಿಗಿತ್ತು. ಸಾರಿ ಮೇಡಮ್ ಅಂದ್ಬಿಟ್ಟು ಹಿಂಗ್ ತಿರ್ಕೊಂಬಿಟ್ಟೆ. ಇಲ್ಲಿ ಯಾರು ಬಂದ್ ಮಲಗೋರಲ್ಲ ಅಂತ ನಾನು ಹಿಂಗ್ ತಿರ್ಗಕ್ಕೆ ಆಗ್ತಿಲ್ಲ ನನಗೆ. ಎಷ್ಟೋ ಕೆಲವು ಟೈಮ್ ಆಗತ್ತೆ ಇರ್ಬೇಕು ಅಂತ ದಬಾಯಿಸಿ ಹಿಂಗೆಲ್ಲ ತಿರುಗಿ ನೋಡ್ತೀನಿ, ಯಾರೂ ಇಲ್ಲ ಅಲ್ಲಿ. ಒಂದು ಸ್ವಲ್ಪ ಡಸ್ಕ್ ಅಂತು ಸರ್, ರಿಯಲಿ ಡಸ್ಕ್ ಅಂತು. ಆಮೇಲೆ ಆ ಎಕ್ಸ್ಪೀರಿಯನ್ಸ್ಗಳೆಲ್ಲ ಆಗುತ್ತೆ ಅನ್ನೋದು ಗೊತ್ತು ನನಗೆ, ಅಂದ್ರೆ ಇರುತ್ತೆ ಅನ್ನೋದು. ಬೈದಲ್ಲೇ ಸ್ವಾಮಿ ಓಂ ನಮಃ ಶಿವಾಯ ಅಂತೆಲ್ಲ ಅನ್ಕೊಂಡು ಹೆಂಗೋ ಧೈರ್ಯ ಮಾಡಿ ಎದ್ದು ಕೂತ್ಕೊಂಡ್ಮೇಲೆ ಏನೋ ಶಾಡೋ ಎಲ್ಲ ಓಡಾಡ್ದಂಗೆ ಕಾಣಿಸ್ತಾ ಇತ್ತು. ಹೊರಗಡೆ ಎಲ್ಲ ಶೂಟಿಂಗ್ ನಡೀತೈತೆ, ಏನ್ ಮಾಡ್ಲಿ ಅಂದ್ಬಿಟ್ಟು ಸೀದಾ ಆಯ್ತು ಹೊರಗಡೆ ಬಂದ್ಬಿಟ್ಟೆ. ಪಚ್ಚಿ ಕೇಳಿದೆ, ಪಚ್ಚಿ ಏನು ಕೂತಿದ್ದೀರಾ ಆರಾಮಾಗಿ, 1 hour ಬ್ರೇಕ್ ಐತೆ, 1 hour ಬ್ರೇಕ್ ಐತೆ, ಬನ್ನಿ ಮಲ್ಕೊಳ್ಳೋಣ ಅಂತ ಕರ್ಕೊಂಡೋದೆ. ನಾನೊಂದ್ ಕಡೆ ಬೆಡ್ಡು, ಆ ಕಡೆ ಬೆಡ್ಡಲ್ಲಿ ಬಂದು ಮಲ್ಕೊಂಡ್ರು ಅವ್ರು ಅಲ್ಲಿ ಮಲ್ಕೊಂಡ್ರು. ಹೆಂಗ ಪಕ್ಕದಲ್ಲಿ ಯಾರೋ ಒಬ್ರು ಅವ್ರಲ್ಲ ಅನ್ನೋ ಧೈರ್ಯದಲ್ಲಿ ಹಂಗೆ ಕಣ್ಮುಚ್ತೆ ಸರ್. 10 ನಿಮಿಷಕ್ಕೆ ಪಚ್ಚಿ ಅವ್ರದ್ದು ಒಂದು ಸೌಂಡು, ರಘು ಬಿಡ್ಸು ರಘು 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 ಬಿಡ್ಸು ರಘು ಅಂತವ್ರೆ, ಕೈ ಹಿಡ್ಕೊಂಡ್ಬಿಟ್ಟಿದೆ. ಆಗ್ತಾ ಇರ್ಲಿಲ್ಲ, ಬಿಡ್ಸಿ ರಘು ಅಂತ ಬಿಡ್ತಾ ಇದ್ದೆ. ಒಂದು ಏಟ್ ಕೊಟ್ರೆ ಅವಾಗ ಬಿಟ್ಟಿರೋದು. ಅವಾಗ ಎದ್ರಂತೆ. ಈಗ 2 ತಿಂಗಳು ಮುಂಚೆನೆ ತಿರ್ಗಿ ಅದೇ ತರ ಆಯ್ತಂತೆ. ಅವಾಗ ಗೊತ್ತಾಗಿದ್ದು ನನಗೆ ಮೋಸ್ಟ್ಲಿ ಕನ್ಸಿದ್ದು ಕನ್ಸಂತ ನಾನು ಅನ್ಕೊಂಡೆ. ಇನ್ನು ನಾನೇ ಬಿಡಲ್ಲ, ಸಿನಿಮಾ ರಿಲೀಸ್ ಆಗಿಲ್ಲ, ಈ ಬೇಬಿ ಸಿನಿಮಾ ಶೂಟಿಂಗ್ ಮುಗಿದ್ಮೇಲೆ ಇವ್ರ ಜೊತೆನೆ ಇವ್ರ ಮನೇಲೆ ಐತೆ, ಹೊಸ ಮನೆ ತಗೊಂಡವ್ರೆ, ಅಲ್ಲೇ ಇರ್ಬೇಕು ಅನ್ಸ್ತಾ ಇದೆ ನನಗೇನು. ನೀವ್ ನಂಬ್ತೀರಾ ಸರ್ ಇದೆಲ್ಲ? ಖಂಡಿತವಾಗ ನಂಬ್ತೀನಿ. ಹೌದು, ನಾವು ನನಗೆ ಇಷ್ಟ ಆಕ್ಚುಲಿ ದೆವ್ವಗಳಂತ ಹೇಳಿದ್ರೆ ಇಷ್ಟ, ಹಾಂಟೆಡ್ ಪ್ಲೇಸಸ್ ಗಳಂದ್ರೆ ಇಷ್ಟ. ಹೌದು, ಅದು ಹೇಗಿರುತ್ತೆ ಅಂತ ಹೇಳಿ ನೋಡೋದಕ್ಕೆ, ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಷ್ಟ ಇದೆ ಅಂತ ಗೊತ್ತು. ಹೌದು, ಬಟ್ ಎಲ್ಲೂ ಎಕ್ಸ್ಪೀರಿಯನ್ಸ್ ಆಗಿ ಸರಿ ನಮ್ಮ ಶೂಟಿಂಗ್ ಸ್ಪಾಟ್ ಕರ್ಕೊಂಡು ಹೋಗ್ತಾರೆ ಸರ್. ಆಕ್ಚುಲಿ ಹಾಂಟೆಡ್ ಅಂತ ಹೇಳಿದ್ರಲ್ಲ, ಇವ್ರಲ್ಲೆಲ್ಲ ಮೊಬೈಲ್ ಆಪ್ ಗಳೆಲ್ಲ ತಗೊಂಡು ಅಲ್ಲೆಲ್ಲ ಸಿಕ್ಕಾಬಿಟ್ಟೆ ನೈಟ್ ಶೂಟಿಂಗ್ ಎಲ್ಲ ಆದ್ಮೇಲೆ ಅದ್ರದ್ದು ಅವರು ಇವರು ನಾವುಗಳೆಲ್ಲ ಅದನ್ನ ಫೇಕ್ ಏನೋ ಗೊತ್ತಿಲ್ಲ. ಕೆಲವು ಕಡೆ ಒಂದೊಂದು ಆತ್ಮ ಕಳಿಸೋದು ಆ ಆಪ್ ಅಲ್ಲಿ 1-2, ಒಂದೊಂದ್ ಕಡೆ ತುಂಬಾ ಕತ್ಲಿರೋ ಜಾಗದಲ್ಲಿ 8-10 ಎಲ್ಲ ಬಂದ್ಬಿಡುತ್ತೆ ಒಟ್ಟಿಗೆ. ಅಯ್ಯೋ ಹಿಂಗೆಲ್ಲ ಆಗಿದೆ. ನಾವು ಕಾಡು ಎಲ್ಲೆಲ್ಲೋ ಹೋಗ್ಬಿಟ್ಟಿದೀವಿ, ಸಂದಿಲೆಲ್ಲ ಕಾಡಲ್ಲೆಲ್ಲ ಹೋಗಿ ಅಲ್ಲಿ ಆ್ಯಪ್ ವರ್ಕ್ ಮಾಡ್ಕೊಂಡು ಅಲ್ಲಿ ಒಂದು 8-10 ಬ್ಲಿಂಕ್ ಆಗಿ ಈ ಥರದ್ದೆಲ್ಲ ಆಗಿದೆ ಸರ್. ನೋಡಿ, ಮನುಷ್ಯ ತೀರೋದ್ಮೇಲೆ ಆತ್ಮಗಳಿರೋದು ಕಾಮನೇ. ಅದನ್ನ ನಾವು ನಂಬ್ತೀವಿ, ಬಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗ ಅನ್ಸುತ್ತೆ ಕೆಲವ್ರು ನಂಬಲ್ಲ. ಸೊ ಆಕ್ಚುಲ್ ಆಗಿ ಮನುಷ್ಯ ತೀರೋದ್ಮೇಲೆ ಐ ಥಿಂಕ್ 21 grams ಆಫ್ ವೆಯ್ಟ್ ಅವನ ದೇಹದಿಂದ ಕಡಿಮೆ ಆಗಿರುತ್ತೆ, ಅದನ್ನೇ ಆತ್ಮ ಅಂತ ಹೇಳಿ ಹೇಳ್ತಾರೆ. ಬಟ್ ಎನಿವೇಸ್, ಇವಾಗ ನೀವು ಯಾವ್ಯಾವ ರೀತಿಯಾದಂತ ಒಂದು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀರಾ? ನೆಕ್ಸ್ಟ್ ಫ್ಯೂಚರ್ ಬರುವಂತ ಮೂವೀಸ್ಗಳಲ್ಲಿ ಯಾವ್ಯಾವ ಪಾತ್ರಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಆಬ್ವಿಯಸ್ಲಿ ಬೀಯಿಂಗ್ ಆನ್ ಆರ್ಟಿಸ್ಟ್ ಎಲ್ಲ ಥರದ ಕ್ಯಾರೆಕ್ಟರ್ಗಳು ಬೇಕು. ಸೊ ಇವಾಗ ನೆಕ್ಸ್ಟ್ ಇವಾಗ ಏನು ಕಂಟಿನ್ಯೂ ಇದೆ ಇದನ್ನೇ ಮಾಡ್ತಾ ಮುಂದೆ ಹೋಗೋದು. ಸೊ ಅಷ್ಟೊಂದೇನು ಬ್ಯುಸಿ ಪರ್ಸನ್ ಅಂತ ಏನಿಲ್ಲ, ಸಿಕ್ಕಿರೋ ಅವಕಾಶನ ಸ್ವಲ್ಪ ನೀಟಾಗಿ ಪೋರ್ಟ್ರೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆ. ಸೊ ಕೈಂಡ್ ಆಫ್ ಬಾಹುಬಲಿ ಪ್ರಭಾಸ್ ಅವ್ರ ಥರ ಒಂದು ಬಾಹುಬಲಿ ಎಲ್ಲ ಮಾಡಲ್ಲ, ಆ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ. ಓಕೆ, ಹೋಪ್ಫುಲಿ ಸಿಗುತ್ತೆ. ಖಂಡಿತವಾಗ್ಲು ನಿಮ್ಮ ಆಸೆ ಎಲ್ಲ ಖಂಡಿತವಾಗ್ಲೂ ಈಡೇರಲಿ ಅಂತ ಕೇಳ್ಕೊಂತೀನಿ. ಅಂಡ್ ನಿಮಗೆ ನೆಕ್ಸ್ಟ್ ಬರುವಂತ ಮೂವೀಸ್ಗಳಲ್ಲಿ ಯಾವ್ಯಾವ ರೀತಿಯಾದಂತ ಒಂದು ರೋಲ್ಸ್ಗಳನ್ನ ಮಾಡಬೇಕು ಅಂತ ಆಸೆ ಇದೆ? ಕ್ಯಾರೆಕ್ಟರ್ಸ್ಗಳು ಯಾವ್ದು ಈ ತರದ್ ಪರ್ಟಿಕ್ಯುಲರ್ ಆಗಿ ಇದನ್ನೇ ಮಾಡ್ಬೇಕು ಅನ್ನೋದೇನಾದ್ರು ಆಸೆಗಳಿದೆಯಾ? ಆಕ್ಚುಲಿ ಈ ತರ ಆ ತರ ಅಂತ ಏನಿಲ್ಲ ಸರ್. ಒಂದ್ ಒಳ್ಳೆ ರೋಲ್ ಬರಬೇಕು, ಸಿಗ್ಬೇಕು. ಅಂದ್ರೆ ಇವಾಗ ನನಗೆ ಹೆಂಗೆ ಒಂದು ಪವರ್ಫುಲ್ ಅಂಡ್ ಮೀನಿಂಗ್ಫುಲ್ ರೋಲ್ ಸಿಕ್ಕಿದೆ, ಅದೇ ತರ ಒಂದ್ ಚೆನ್ನಾಗಿರೋ ಒಂದು ರೋಲ್ ಸಿಗ್ಬೇಕು ಅಂತ ಆಸೆ. ಓಕೆ, ಎಸ್. ಸೊ ತುಂಬಾ ವರ್ಷಗಳ ಒಂದು ಸ್ಟ್ರಗಲ್ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತ ಇದೆ. ಅಂದ್ರೆ ಬಹಳಷ್ಟು ವರ್ಷಗಳಿಂದ ಸೈಕಲ್ ಹೊಡೆದು ಎಲ್ಲ ನೋಡಿ ಇವಾಗ ಒಂದ್ ಕಡೆ ನೋಡ್ಬೋದಪ್ಪ ಎಲ್ಲಾರು ನನ್ನ ಅನ್ನೋ ತರ ಅದೇ ಹೇಳಕ್ ಬಂದೆ. ಈಗ ಮುಂಚೆ ಒಂದ್ ಸಿನಿಮಾ ಹೀರೋ ಆಗಿ ಮಾಡಿದೆ. ನಿಜವಾಗ್ಲು ನೋಡಿ, ಎಲ್ಲೋ ಒಂದ್ ಕಡೆ ಸಣ್ಣದಾಗ ಕಾಣಿಸ್ಕೊಂಡ್ರೆ ಸಾಕು ಅಂತ ಆಸೆ ಪಟ್ಟು. ಹೌದು, ಹೀರೋ ಆದವ್ರಿಗೆ ನೆಕ್ಸ್ಟ್ ಸಿನಿಮಾ ತುಂಬಾ ಕಷ್ಟ ಸರ್. ಯಾಕಂದ್ರೆ ಅವ್ರಿಗೆ ಚಾನ್ಸ್ಗಳು ಸಿಗಲ್ಲ. ಹೌದು, ಹೀರೋ ಆಗ್ಬಿಟ್ಟಾಗ್ರು ಇವ್ನಿಗೆ ಕೆಲಸ ಕೊಡಂಗಿಲ್ಲ, ಇವ್ನು ಹೀರೋ ಆಗೇ ಇರ್ತಾರೆ. ಬಟ್ ನಮ್ ಡೈರೆಕ್ಟರ್ ಅದನ್ನ ಸುಳ್ಳು ಮಾಡ್ಬಿಟ್ರು. ಏನಂದ್ರು, ಅಲ್ಲಿ ಹೀರೋ ಆಗಿದ್ರು ಪರವಾಗಿಲ್ಲ, ಇದ್ರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಪಾತ್ರ ಮಾಡ್ತಾರಲ್ಲ, ಪಾತ್ರವಾಗಿ ನನ್ನನ್ನು ತಗೊಂಡ್ರು ಈ ಸಿನಿಮಾದಲ್ಲಿ. ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ಇಡೀ ಸಿನಿಮಾದಲ್ಲಿ ಹೀರೋ ಜೊತೆನೆ ಜರ್ನಿ ಆಗ್ತಾ ಇರುತ್ತೆ ಕ್ಯಾರೆಕ್ಟರ್. ಯಾವತ್ತೂ ಒಬ್ಬ ಕಲಾವಿದನ್ಗೆ ಅಲ್ಲಲ್ಲಲ್ಲ ಕಾಣಿಸ್ಕೊಳ್ಳೋ ಬದಲು ಎಲ್ಲ ಕಡೆ ಕಾಣಿಸ್ಕೊಂಡಾಗ ಅವ್ರ ಸಿನಿಮಾದಲ್ಲಿ ನಾವು ಇದೀವಿ, ಆಮೇಲೆ ಒಳ್ಳೆ ವರ್ಕೌಟ್ ಆಯ್ತು. 3 ದಿನ ಶೂಟಿಂಗ್ 8 ದಿನ ಆಯ್ತು ಅಂತ ಹೇಳಿದ್ರೆ ಏನ್ ಕಡಿಮೆನಾ? ನವೀನ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರು ತಾನೆ 3 ದಿವಸದ್ನೆಲ್ಲ 6 ದಿವಸ ಶೂಟ್ ಮಾಡಿದ್ದು. ಅಂದ್ರೆ 3 ದಿನ 6 ದಿನ ಅಂತಲ್ಲ ಸರ್, ನಮ್ಗೆ ನಮ್ ಕತೆ ಮೈನ್. ಯಾಕಂದ್ರೆ ಇವ್ರಿಗೆ ಅದು ಪೇಮೆಂಟ್ ವಿಚಾರ ಇವ್ರು ಯೋಚನೆ ಮಾಡ್ತಾರೆ. 3 ದಿನ ಇರೋದು 6 ದಿನ ಅಂದ್ರೆ ನಮ್ಗೊಂದ್ ಸ್ವಲ್ಪ ಜಾಸ್ತಿ ಪೇಮೆಂಟ್ ಬಂದ್ಬಿಡ್ತದೆ ಅಂತ ಇವ್ರು ಹಂಗೆ ಯೋಚನೆ ಮಾಡ್ತಾರೆ. ಬಟ್ ನಾವು ಟೆಕ್ನಿಷಿಯನ್ಸ್ ಆಗಿ, ನಾನಾಗಿ ಪ್ರೊಡ್ಯೂಸರ್ ಆಗ್ಲಿ ನಮಗೂ ಗೊತ್ತಿತ್ತು ಅದು. ಯಾಕಂದ್ರೆ
ಶೂಟಿಂಗ್ ಅಂತ ಹೋದಾಗ ಸರ್ ಏನ್ ಮಾಡಕ್ಕಾಗಲ್ಲ, ಈಗ ಒಂದು ದಿನ ಏನೋ ನೈಟ್ ಶೂಟ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ, ಅಥವಾ ಅನ್ಕೊಂಡಿರೋ ಸೀನ್ ಅವತ್ತೇ ಮುಗಿಸಕ್ಕಾಗಲ್ಲ, ಕಂಟಿನ್ಯೂಟಿ ಮಿಸ್ ಹೊಡೆಯುತ್ತೆ. ನೆಕ್ಸ್ಟ್ ಮತ್ತೆ ನಾವು ಅದೇ ಸೆಟಪ್ ಹಾಕಿ ದೊಡ್ಡ ಅಷ್ಟು ಖರ್ಚು ಮಾಡಿ ಮಾಡ್ಬೇಕಾದ್ರೆ ಎಲ್ಲಾ ಕ್ರೂ ಮೆಂಬರ್ಸ್ ನ ಎಲ್ಲಾ ಸೆಟಪ್ ನ ಕರ್ಕೊಂಡು ಹೋಗಿ ಮತ್ತೆ ನಾವು ಮಾಡಕ್ಕಾಗಲ್ಲ. ನೀವು ಒಂದ್ ವಾರ ಗ್ಯಾಪ್ ಕೊಟ್ಬಿಟ್ರೆ ಗಡ್ಡ ಎಲ್ಲ ಇಷ್ಟು ಬೆಳ್ಕೊಂಡ್ಬಿಡುತ್ತೆ, ಹೌದು. ಕೂದಲು ಬೆಳ್ಕೊಂಡ್ಬಿಡುತ್ತೆ, ಡೇಟ್ ಗಳಿಗೆ ಆಗಿ ಮುಗಿಸ್ಕೊಡ್ಬೇಕು ಎಲ್ಲ ಇರುತ್ತೆ, ಆತರ ಕಮೆಂಟ್ಸ್ ಮೇಲೆ ಸಿಕ್ಕಾಬಿಡ ಇರುತ್ತೆ. ಆತರ ಅಂದಾಗ ಮೇನ್ ಸೀಕ್ವೆನ್ಸ್ ಗಳು ಏನೇನಿದೆಯೋ ಅದ್ರ ಬಗ್ಗೆ ಫೋಕಸ್ ಮಾಡಿ ಅಲ್ಲೇನು ನಾರ್ಮಲ್, ಯಾಕಂದ್ರೆ ಇವರು ಅಷ್ಟೇ ನಮ್ಗೆ ಟೈಮ್ ಕೊಡ್ತಾ ಇದ್ರು. ಆಮೇಲೆ ನಮ್ಮ ಪಂಚಿ ಅವರು ಕೂಡ, ಅವರು ಇನ್ನೊಂದು ಮಾತು ಹೇಳ್ಬೇಕು, ಅವರು ಕೂಡ ತುಂಬಾ 2 ವರ್ಷ ನಮ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ನಮ್ಮ ಸಿನಿಮಾಗೋಸ್ಕರ ಅವ್ರು ಮುಂಚೆ ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಅವ್ರದ್ದು, ನಮ್ಮ ಸಿನಿಮಾದಲ್ಲಿ ಇರೋದು ಫುಲ್ ಲಾಂಗ್ ಹೇರ್ ಇತ್ತು. ಆ ಒಂದು ಡೆಡಿಕೇಶನ್, ಆ ಕೂದಲು ಕಟ್ ಮಾಡಿಸ್ಬೇಕಲ್ಲ ನಾನು ಈ ಸಿನಿಮಾ, ಯಾಕಂದ್ರೆ ಬೇರೆದು ತೆಲುಗುದು ಒಂದು ಸಿನಿಮಾ ಬಂದಿತ್ತು, ಮತ್ತೆ ಇನ್ನೊಂದು ಯಾವ್ದು ಸೀರಿಯಲ್, ಮತ್ತೆ ಒಂದೆರಡು ಸಿನಿಮಾಗಳೆಲ್ಲ ಬಂದಿತ್ತು. ಆ ಸಿನಿಮಾ ನಮ್ಮ ಶೂಟಿಂಗ್ ಮುಗಿಯೋ ತನಕನೂ ಪಾಪ ಅವ್ರೆಲ್ಲೂ ಹೋಗ್ಲಿಲ್ಲ ಬೇರೆ ಕಡೆ, ಆ ಸಿನಿಮಾಗಳು ಒಪ್ಕೊಳ್ಳಿಲ್ಲ. ಎಲ್ಲ ಡಿಸ್ಕಸ್ ಮಾಡೋರು, ಡೈರೆಕ್ಟರ್ ಈ ತರ ಹಿಂಗ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಾವು ಸರ್ ಹಿಂಗೆ ಮುಗಿಸ್ಕೊಂಡ್ಬಿಡೋಣ ಅಂದಾಗ ಆಯ್ತು. ಯಾಕಂದ್ರೆ ಅವ್ರಿಗಿರ್ತಕ್ಕಂಥ ನಮ್ಮ ಮೇಲೆ ನಂಬಿಕೆ, ನಮ್ಮ ಸಿನಿಮಾ, ನಮ್ಮ ಕತೆ ಮೇಲೆ ಅವ್ರಿಗಿದ್ದು ಒಂದು ಡೆಡಿಕೇಶನ್ ಅವರ ವರ್ಕ್ ಮೇಲೆ, ಹಂಗಾಗಿ ಅದನ್ನ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಮುಗಿಯೋ ತನಕನೂ ನಮ್ಗೆ ಕೋಆಪರೇಟ್ ಮಾಡಿದ್ರು. ಅದೇ ತರ ಪ್ರತಿಯೊಬ್ಬರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಒಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡಿದ್ರು, ಈಗ ಶ್ರೀಧರ್ ಸರ್ ಅವ್ರು ಮಾಡಿದ್ದಾರೆ, ಮತ್ತೆ ಶ್ರೀನಿವಾಸ್ ಬಾಬು ಸರ್, ಹರಣಿ ಮೇಡಮ್, ಮಾಂತೇಶ, ಅದು ಎಲ್ಲ ಒಂದು ಇನ್ನೊಂದು ಕ್ಯಾರೆಕ್ಟರ್ಗಳು, ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಯಾರೇ ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಯಾವ್ದು ಬಂದು ಮತ್ತೆ ಹೋಗೋ ತರ ಯಾವ್ದು ಇಲ್ಲ. ಎಲ್ಲ ಕ್ಯಾರೆಕ್ಟರ್ಗಳು ತುಂಬಾ ಬ್ಲೆಂಡ್ ಆಗಿದೆ. ಮತ್ತೆ ಇವ್ರು ಹೇಳ್ದಂಗೆ ಆಗಿದೆ, ಒಂದು 3 ದಿನ ಅನ್ಕೊಂಡಿದ್ದು ಒಂದೊಂದ್ ದಿನ 2 ದಿನ ಎಕ್ಸ್ಟ್ರಾ ಆಗಿದೆ. ಬಟ್ ಏನಕ್ಕೆ ಅಂತಂದ್ರೆ ಆ ನಮಗೆ ನಮ್ಮ ಸಿನಿಮಾನ, ಯಾಕಂದ್ರೆ ನಾನಿನ ಬಿಡಲ್ಲ ಟೈಟ್ಲ್ ಇಟ್ಟಾಗ ನಾವು ಅದನ್ನ ಅಚೀವ್ ಮಾಡ್ಬೇಕು. ಏನೋ ತಗೊಂಡೋಗ್ಬಿಟ್ಟು ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟೆ ಇದು ಬೇಕಾಗಿತ್ತ ಇವ್ರಿಗೆ ಅಂತ ಆ ತರ ಹೆಸರು ತಗೋಬಾರ್ದು. ಅದು ನನ್ ಮೇಲೆ ಇರೋ ಜವಾಬ್ದಾರಿ. ಇಲ್ಲಾಂದ್ರೆ ಫೈನಲಿ ಡೈರೆಕ್ಟ್ರು ನಾನಿನ ಬಿಡ ಟೈಟ್ಲ್ ಇಟ್ಕೊಂಡು ಹಾಳು ಮಾಡಾಕ್ಬಿಟ್ರಪ್ಪ ಅಂತ ಅಂದ್ಬಿಡ್ತಾರೆ. ಅದು ಬರಬಾರ್ದು ಅಂತಾನೆ ಆಯ್ತು 2 ದಿನ ಎಕ್ಸ್ಟ್ರಾ ಆಗುತ್ತಾ, ಸರಿ ಆಯ್ತು ಮಾಡೋಣ, ನನ್ಗೇನು ಫೈನಲ್ ಔಟ್ಪುಟ್ ಚೆನ್ನಾಗಿ ಬರಬೇಕು. ಅದು ನಮ್ಮ ಪ್ರೊಡ್ಯೂಸರ್ಗೂ ಸಾಥ್ ಕೊಟ್ರು, ಅವರು ಕನ್ವಿನ್ಸ್ ಮಾಡ್ತಿದ್ರೆ ಕನ್ವಿನ್ಸ್ ಆಗ್ತಿದ್ರು, ಹೌದು ಅವ್ರಿಗೂ ಅರ್ಥ ಆಗ್ತಿತ್ತು. ಹಂಗಾಗಿ ನೀಟಾಗಿ, ಇಲ್ಲಾಂದ್ರೆ ಈ ಸಿನಿಮಾ ಇಷ್ಟು ಕ್ವಾಲಿಟಿಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ನಾವು ಕುತ್ಕೊಂಡು ಮಾತಾಡ್ತಿದೀವಿ ಅಂತಂದ್ರೆ ನಾವು ಮಾಡಿರೋ ಸಿನಿಮಾ ಆ ತರ ಇದೆ ಸರ್, ಹಂಗಾಗಿ ಮಾಡಿದ್ವಿ. ನಮ್ ಡೈರೆಕ್ಟರ್ ಅವ್ರದ್ದು ಒಂದು ವಿಷಯ ಹೇಳ್ಬೇಕು ಸರ್. ಈಗ ಅವ್ರು ಹೆಂಗ್ ಹೇಳಿದ್ರಲ್ಲ, ಇವ್ರದ್ದು ಕಂಟಿನ್ಯೂಟಿ ಮಿಸ್ ಆಗ್ಬಾರ್ದು, ಕೂದ್ಲು ಅದು ಅಂತ ಹೇಳ್ಬಿಟ್ಟು 2 ವರ್ಷ ಇವ್ರು ಟ್ರಾವೆಲ್ ಮಾಡಿದ್ದಾರೆ. ಅದೇ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ನಾನು ಇಷ್ಟು ಉದ್ದ ಕೂದಲು ಬೆಳೆಸಿರೋದ್ ಕಾರಣನೇ ಇವ್ರು. ಆಕ್ಚುಲಿ ನನಗೆ ಶೋಲ್ಡರ್ ಲೆಂತ್ ಹೇರ್ ಇತ್ತು. ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕಟ್ ಮಾಡಿಸ್ಕೊಂಡ್ಬಿಟ್ಟಿದೆ ನಾನು. ಇಲ್ಲ ಯಾಕೆ ಕಟ್ ಮಾಡಿಸ್ಕೊಂಡ್ರಿ ಅದು ಇದು ಅಂತ ಸ್ವಲ್ಪ ಬೇಜಾರಾದ್ರು. ಬಟ್ ಸ್ಟಾರ್ಟಿಂಗ್ ಎಲ್ಲ ಅವರು ಹಾರರ್ ಸೀಕ್ವೆನ್ಸ್ ಯಾವುದೂ ಇಟ್ಟಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಲವ್ ಸೀಕ್ವೆನ್ಸ್, ಆಮೇಲೆ ನಾರ್ಮಲ್ ಸೀನ್ಸ್, ಆ ತರ ಎಲ್ಲ ಶೂಟ್ ಮಾಡಿದ್ರು. ಶೂಟ್ ಮಾಡ್ತಾ ನನ್ನ ಕೂದಲು ಚೆನ್ನಾಗಿ ನೋಡ್ಕೋತಾ ಇದ್ದೆ. ಸೊ ಯಾಕೆ ವಿಗ್ ಹಾಕ್ಬೋದಲ್ಲ, ಯೂಸ್ ಮಾಡ್ಬೋದಲ್ಲ ಅಂತ. ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದ್ರಿ? ಅದೇ ಯಾವ್ದೋ ವಾಸಿ ಹೇರ್ ಆಯಿಲ್. ಓಕೆ ಓಕೆ. ಸೊ 100 ಗಿಡಮೂಲಿಕೆಗಳು 108 ಕುಟ್ಟಿ ಪುಡಿ ಮಾಡಿ ಅದರಿಂದ ಚಟ ಪತ ಅಂತ ಕುದಿಸ್ಬಿಟ್ಟು ಅದನ್ನೇ ಹಚ್ತಾ ಇದ್ದಿದ್ದ? ಇಲ್ಲ ಸರ್, ಅದು ಬೇರೆ ಇದೆ. ಓಕೆ ಓಕೆ. ಸ್ಪೆಷಲ್ ಹೇಳಂಗಿಲ್ಲ, ರಿವೀಲ್ ಮಾಡಿ ಪ್ರಮೋಷನ್ ಆಗ್ಬಿಡುತ್ತಲ್ಲ, ದುಡ್ಡು ಕೊಡ್ಬೇಕು ಅವ್ರ ಮೇಲೆ. ಯಾಕೆ ಸುಮ್ಮನೆ ಪಬ್ಲಿಸಿಟಿ? ಹೌದು ಪ್ರೊಡ್ಯೂಸರ್ ಎಲ್ಲದ್ರಲ್ಲೂ ಕ್ಯಾಲ್ಕುಲೇಷನ್ ಇರುತ್ತೆ. ಓಕೆ. ಸೊ ನಾನು ಕೇಳ್ತಿದ್ದೆ ವಿಗ್ ಯೂಸ್ ಮಾಡ್ಬೋದಲ್ಲ ಅಂತ. ಬಟ್ ಅವ್ರ ಡೆಡಿಕೇಶನ್, ಅವ್ರು ಎಷ್ಟು ಕ್ಲಿಯರ್ ಇದ್ರು ವಿಷನ್ ಅಲ್ಲಿ ಅಂತಂದ್ರೆ, ಆ ವಿಗ್ ಯೂಸ್ ಮಾಡಿದ್ರೆ ಆ ಹೇರ್ ಏನು ಹಾರ್ಬೇಕಲ್ಲ ಸರ್, ಅದು ಅಷ್ಟು ಚೆನ್ನಾಗಿ ಸಿಗಲ್ಲ ನನಗೆ. ನ್ಯಾಚುರಲ್ ಆಗಿ ಹೇರ್ ಇದ್ರೇನೆ ಅದು ಚೆನ್ನಾಗಿ ಆ ಫೀಲ್ ಬರುತ್ತೆ, ಆ ಹಾರರ್ ಫೀಲ್ ಸಿಗುತ್ತೆ ಅದಿದು ಅಂತ. ಅವರು ಅಷ್ಟು ಮಾಡಿದಕ್ಕೆ ನಾನು ಇಷ್ಟು ಉದ್ದ ಕೂದಲು ಬೆಳೆಸಿದಾಯ್ತು. ಆಮೇಲೆ ಪ್ರತಿಯೊಂದು ಕಂಟಿನ್ಯೂಟಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಲ್ಲೂ ಮಿಸ್ ಆಗಲ್ಲ ಕಂಟಿನ್ಯೂಟಿ. ಎಸ್. ಸೊ ಫೈನಲಿ ನವೆಂಬರ್ 29ನೇ ತಾರೀಕು ಬರ್ತಾ ಇದ್ದೀರಾ. ಸೊ ಎಲ್ಲರೂ ಒಟ್ಟಿಗೆನೆ ಹೇಳ್ಬಿಡೋಣ, ನವೆಂಬರ್ 29 ನಾನಿನ ಬಿಡಲಾರೆ, ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಆ ಸಿನಿಮಾ ಏನ್ ಸಕ್ಸಸ್ ಅನ್ನ ಕಂಡಿತ್ತು ಅದಕ್ಕಿಂತ ಹೆಚ್ಚು ಸಕ್ಸಸ್ ಅನ್ನ ಈ ಸಿನಿಮಾನು ಕೂಡ ಕಾಣ್ಲಿ. ಆಫ್ಟರ್ 45 years ಸೇಮ್ ಶೀರ್ಷಿಕೆನ ಹೊತ್ಕೊಂಡು ಬರ್ತಾ ಇದ್ದೀರಾ. ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಕೂಡ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.